ಬರೀ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದನೇ ವಿಶ್ವಕ್ಕೆ ದೊಡ್ಡ ಶ್ರೀಮಂತ ಆದವರು. ಇವರು ಇನ್ವೆಸ್ಟ್ಮೆಂಟ್ ನ ಹೇಗೆ ಮಾಡ್ತಾರೆ, ಇವರು ಇನ್ವೆಸ್ಟ್ಮೆಂಟ್ ನ ಮಾಡಕ್ಕೆ ಇಟ್ಕೊಂಡಿರುವಂತಹ ರೂಲ್ಸ್ ಗಳು ಏನೇನು, ಇದನ್ನೆಲ್ಲ ಅವರು ಎಲ್ಲಿ ಕಲ್ತರು, ಹೇಗೆ ಕಲ್ತರು, ಮತ್ತೆ ಇವರು ಇಷ್ಟೊಂದು ಸಕ್ಸಸ್ ನ ಹೇಗೆ ಅಚೀವ್ ಮಾಡಿದ್ರು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ವೆಲ್ಕಮ್ ಟು ಪುಸ್ತಕಾಂಶ. ವಾರೆನ್ ಬಫೆಟ್ ಅವರು 11 ವರ್ಷ ಇದ್ದಾಗ್ಲೇನೆ ತಮ್ಮ ಫಸ್ಟ್ ಇನ್ವೆಸ್ಟ್ಮೆಂಟ್ ನ ಮಾಡಿರ್ತಾರೆ. ಅದು ಸಿಟಿ ಸರ್ವಿಸ್ ಅನ್ನೋ ಶೇರ್ ಅಲ್ಲಿ. ಇವರು ಒಂದು ಶೇರ್ಗೆ $38 ಹಂಗೆ 3 ಶೇರ್ಗಳನ್ನ ತಗೊಂತಾರೆ. ಆಮೇಲೆ ಆ ಶೇರು $28ಗೆ ಇಳಿದು ಹೋಗುತ್ತೆ. ಅವಾಗ ಬಫೆಟ್ ಅವರಿಗೆ ತುಂಬಾನೇ ಬೇಜಾರಾಗುತ್ತೆ, ಲಾಸ್ ಆಗ್ತಾ ಇದೆಯಲ್ಲ ಅಂತ. ಆದ್ರೂ ಅದನ್ನ ಮಾರಲ್ಲ. ಇನ್ನು ಸ್ವಲ್ಪ ದಿನ ಆದ್ಮೇಲೆ ಅದು $40ಗೆ ರೀಚ್ ಆಗುತ್ತೆ. ಅವಾಗ ಅದನ್ನ ಮಾರಿ ಲಾಸ್ ಇಂದ ಸೇಫ್ ಆಗ್ತಾರೆ. ಆ ಸಿಟಿ ಸರ್ವಿಸ್ ನ ಶೇರು ದಿನ ಕಳೆದ ಹಾಗೆ ಸುಮಾರು $200 ತನಕನೂ ರೈಸ್ ಆಗ್ತಾನೆ ಹೋಗುತ್ತೆ. ಅವಾಗ ಇವರು ಒಂದು ವಿಷಯನ ತಿಳ್ಕೊಂತಾರೆ, ಈ ಮಾರ್ಕೆಟ್ ಅಲ್ಲಿ ತಾಳ್ಮೆಯಿಂದ ಇದ್ರೇನೆ ಹಣ ಗಳಿಸೋಕೆ ಸಾಧ್ಯ ಅಂತ. ಆಮೇಲಿಂದ ಶೇರ್ಗಳನ್ನ ಹೆಚ್ಚು ಸಮಯದ ತನಕ ಇಟ್ಕೊಳ್ಳೋದನ್ನ ಕಲಿತಾ ಹೋಗ್ತಾರೆ. ವಾರನ್ ಎಡ್ವರ್ಡ್ ಬಫೆಟ್ ಅವರು ಹುಟ್ಟಿದ್ದು 30 ಆಗಸ್ಟ್ 1930ರಲ್ಲಿ US ನ ಓಮ್ಹಾ ಅನ್ನೋ ಸಿಟಿನಲ್ಲಿ. ಇವರ ತಂದೆ ಹೌವರ್ಡ್ ಒಬ್ಬ ಸ್ಟಾಕ್ ಬ್ರೋಕರ್ ಆಗಿರ್ತಾರೆ. ಇವರ ತಾಯಿ ಲೀಲಾ ಒಬ್ಬ ಹೌಸ್ ಮೇಕರ್. ವಾರನ್ ಬಫೆಟ್ ಅವರು ತಮ್ಮ ತಂದೆಯ ಬ್ರೋಕರೇಜ್ ಫರ್ಮ್ಗೆ ಅವಾಗವಾಗ ವಿಸಿಟ್ ಕೊಡ್ತಾನೆ ಇರ್ತಾರೆ. ಇದರಿಂದ ಅವರಿಗೆ ಚಿಕ್ಕ ವಯಸ್ಸಿನಲ್ಲೇ ನಂಬರ್ ಜೊತೆ ಆಡೋದು ಅಂದ್ರೆ ಇಷ್ಟ ಆಗ್ತಾ ಹೋಗುತ್ತೆ. ಅಲ್ಲಿ ಸಿಗ್ತಾ ಇದ್ದಂತಹ ಬುಕ್ಗಳನ್ನು ಸಹ ಓದೋದು ಬಫೆಟ್ ಅವ್ರಿಗೆ ತುಂಬಾ ಇಷ್ಟ ಆಗಿರುವಂತಹ ಕೆಲಸ ಆಗಿರುತ್ತೆ. ತಾವು 13ನೇ ವಯಸ್ಸಿನಲ್ಲಿ ಇದ್ದಾಗನೇ ಇವರು ಮನೆಗಳಿಗೆ ಪೇಪರ್, ಮ್ಯಾಗಝೀನು, ಮತ್ತೆ ಕೋಕು, ಚಿಂಗಮು ಹೀಗೆ ಚಿಕ್ಕ ಚಿಕ್ಕ ಬಿಸ್ನೆಸ್ ಗಳನ್ನ ಮಾಡೋದ್ರಲ್ಲಿ ಖುಷಿ ಪಡ್ತಿರ್ತಾರೆ. ಇವರ ಮನೆಯ ಸ್ಥಿತಿ ಅಷ್ಟೊಂದು ಪೂರಾಗೆ ಇಲ್ಲದೆ ಇದ್ರೂ ಇವರಿಗೆ ಬಿಸ್ನೆಸ್ ಮಾಡೋದೊಂದು ಪ್ಯಾಷನ್ ಆಗಿರುತ್ತೆ ಅಥವಾ ಖುಷಿ ಕೊಡುವಂತ ವಿಷಯ ಆಗಿರುತ್ತೆ. ಪೇಪರ್ ಮಾರೋದೆಲ್ಲ ಕಷ್ಟ ಅಂತ ಅನ್ಸೋದೇ ಇಲ್ಲ ಇವರಿಗೆ. ಹಾಗಾಗಿ ಇದನ್ನೆಲ್ಲ ಖುಷಿಯಿಂದಾನೇ ಮಾಡ್ತಿರ್ತಾರೆ. ಬಫೆಟ್ ಹೈಸ್ಕೂಲ್ಗೆ ವಾಷಿಂಗ್ಟನ್ DC ಹೋಗ್ತಾರೆ. ಇವರು ಒಂದು ಬುಕ್ ಅನ್ನ ಓದಿರ್ತಾರೆ. ಅದ್ಯಾವ್ದು ಅಂದ್ರೆ 1000 ways to make $1000 ಅಂತ. ಅದರಲ್ಲಿ ಇದ್ದ ಒಂದು ಬಿಸ್ನೆಸ್ ನ ಇವರು ಇವಾಗ ಟ್ರೈ ಮಾಡ್ತಾರೆ. ಅದು ಪಿನ್ ಬಾಲ್ ಮಷಿನ್ ನ ಬಿಸ್ನೆಸ್. ಇವರು ಮತ್ತೆ ಇವರ ಫ್ರೆಂಡ್ ಜೊತೆ ಸೇರ್ಕೊಂಡು ಒಂದು ಪಿನ್ ಬಾಲ್ ಮಷಿನ್ ನ $25ಗೆ ಪರ್ಚೇಸ್ ಮಾಡ್ತಾರೆ. ಅದನ್ನ ಬಾರ್ಬರ್ ಶಾಪ್ ಅಲ್ಲಿ ಇಡ್ತಾರೆ. ಅಲ್ಲಿ ವೇಟಿಂಗ್ ಅಲ್ಲಿ ಇದ್ದ ಕಸ್ಟಮರ್ಸ್ ಗೆ ಬೇಜಾರ್ ಕಳೆಯಕ್ಕೋಸ್ಕರ ಈ ಗೇಮ್ ಅನ್ನ ಆಡ್ತಾ ಇರ್ತಾರೆ. ಈ ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಬೆಳೆದ ಹಾಗೆ ಇನ್ನೂ 2 ಪಿನ್ ಬಾಲ್ ಮಷಿನ್ ಗಳನ್ನ ಬೇರೆ ಬೇರೆ ಕಡೆ ಇಟ್ಟು ಲಾಭನ ತಗೋತಾ ಹೋಗ್ತಾರೆ. ಕೊನೆಗೆ $1200ಗೆ ಈ ಬಿಸ್ನೆಸ್ ಸಹ ಮಾರಾಟ ಮಾಡಿ ಲಾಭನ ತಗೋತಾರೆ. ಯೂನಿವರ್ಸಿಟಿ ಆಫ್ ನಬಾಸ್ಕಾದಲ್ಲಿ ತನ್ನ ಡಿಗ್ರಿಯನ್ನ ಕಂಪ್ಲೀಟ್ ಮಾಡ್ಕೊಂತಾರೆ. ಅಷ್ಟೊತ್ತಿಗೆ ಅಂದ್ರೆ ತಮ್ಮ 20ನೇ ಏಜ್ ಅಲ್ಲೇ ಸುಮಾರು $10,000 ಅಷ್ಟು ದುಡ್ಡನ್ನ ತನ್ನ ಚಿಕ್ಕ ಚಿಕ್ಕ ಬಿಸ್ನೆಸ್ ಗಳಿಂದನೇ ಸಂಪಾದನೆ ಮಾಡಿರ್ತಾರೆ. $10,000 ಅಂದ್ರೆ ಅದು ಆ ಕಾಲದಲ್ಲಿ ತುಂಬಾ ದೊಡ್ಡ ಅಮೌಂಟ್ ಆಗಿರುತ್ತೆ. ಆಮೇಲೆ 1951ರಲ್ಲಿ ಎಕನಾಮಿಕ್ಸ್ ಅಲ್ಲಿ ಮಾಸ್ಟರ್ ಡಿಗ್ರಿಯನ್ನ ತಗೋತಾರೆ. ಇವರ ಎಕನಾಮಿಕ್ ಟೀಚರ್ ಆಗಿದ್ದ ಬೆಂಜಮಿನ್ ಗ್ರಹಾಂ ಅವರು ಬರೆದಿದ್ದಂತಹ ದ ಇಂಟೆಲಿಜೆಂಟ್ ಇನ್ವೆಸ್ಟರ್ ಅನ್ನೋ ಬುಕ್ ಇಂದ ತುಂಬಾ ಇನ್ಫ್ಲೂಯೆನ್ಸ್ಗೆ ಒಳಗಾಗಿರ್ತಾರೆ. ಗ್ರಹಾಂ ಅವ್ರನ್ನೇ ಇವರು ತಮ್ಮ ಮೆಂಟರ್ ಅಂತಾನೂ ಕರೀತಾರೆ. ಬಫೆಟ್ ಅವರು ಬೆಂಜಮಿನ್ ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಸೆಕ್ಯೂರಿಟಿ ಅನಾಲಿಸ್ಟ್ ಆಗಿ ಫ್ರೀ ಆಗಿ ಕೆಲಸ ಮಾಡಕ್ಕೆ ರಿಕ್ವೆಸ್ಟ್ ಮಾಡ್ತಾರೆ. ಆದ್ರೆ ಗ್ರಹಾಂ ಅದಕ್ಕೆ ಒಪ್ಕೊಳ್ಳಲ್ಲ. ಆಮೇಲೆ ಸುಮಾರು 2 ವರ್ಷ ಆದ್ಮೇಲೆ ಇವರ ಟ್ಯಾಲೆಂಟ್ ನ ತಿಳ್ಕೊಂಡು ಗ್ರಹಾಂ ಅವರೇ ಸ್ಯಾಲರಿಯನ್ನ ಕೊಟ್ಟು ಇವರನ್ನ ಕೆಲಸಕ್ಕೆ ತಗೊಳ್ತಾರೆ. ಅಲ್ಲಿ ಅಂಡರ್ ವ್ಯಾಲ್ಯೂ ಇದ್ದಂತಹ ಶೇರ್ ನ ಕ್ಯಾಲ್ಕುಲೇಷನ್ ಬಗ್ಗೆ ಇವರು ತಿಳ್ಕೊಂತಾರೆ. ಅಂದ್ರೆ ಇಂಟ್ರೆನ್ಸಿಕ್ ವ್ಯಾಲ್ಯೂಗಿಂತ ಕಡಿಮೆ ಪ್ರೈಸ್ಗೆ ಶೇರ್ ಗಳನ್ನ ಪರ್ಚೇಸ್ ಮಾಡೋದು. ಇಂಟ್ರೆನ್ಸಿಕ್ ವ್ಯಾಲ್ಯೂ ಅಂದ್ರೆ ಎಕ್ಸಾಂಪಲ್ಗೆ ಒಂದು ಕಂಪನಿಯ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಗಳನ್ನ ಸ್ಟಡಿ ಮಾಡಿ ಈ ಶೇರು ಮುಂದಿನ ವರ್ಷಗಳಲ್ಲಿ ಒಂದು 3 ವರ್ಷ ಅನ್ಕೊಳ್ಳೋಣ $1,000 ಆಗುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡಿದ್ರೆ ಆ ಶೇರ್ ಪ್ರೈಸ್ 400ರಿಂದ 500 ಇದ್ರೆ ಅದನ್ನ ಬೈ ಮಾಡಬಹುದು. ಅಥವಾ ಅದು 1000ಕ್ಕಿಂತ ಮೇಲಿದ್ರೆ ಅದನ್ನ ತಗೋಬಾರ್ದು. ಈ ರೀತಿ ಇಂಟ್ರೆನ್ಸಿಕ್ ವ್ಯಾಲ್ಯೂನ ನೋಡಿ ತಗೊಳ್ಳೋದ್ರಿಂದ ಮುಂದೆ ಅದನ್ನ ಸೇಲ್ ಮಾಡಬೇಕಾದ್ರೆ ಹೆಚ್ಚು ಲಾಭನ ಗಳಿಸ್ತಾ ಹೋಗ್ಬೋದು. ಗ್ರಹಾಂ ಅವರು ರಿಟೈರ್ ಆದ್ಮೇಲೆ ಅವರ ಪಾರ್ಟ್ನರ್ಶಿಪ್ ಫರ್ಮ್ ನ ಕ್ಲೋಸ್ ಮಾಡ್ತಾರೆ. ಆಮೇಲೆ ಬಫೆಟ್ ಅವರು ಕೊಲಂಬಿಯಾದಿಂದ ವಾಪಸ್ ಬಂದು 1956ರಲ್ಲಿ ಬಫೆಟ್ ಪಾರ್ಟ್ನರ್ಶಿಪ್ ಲಿಮಿಟೆಡ್ ಅನ್ನೋ ಕಂಪನಿಯನ್ನ ಒಮಹಾದಲ್ಲೇನೆ ಓಪನ್ ಮಾಡ್ತಾರೆ. ಇದರಲ್ಲಿ ಇವರು ಗ್ರಹಾಂ ಅವರ ಹತ್ರ ಕಲ್ತಿದ್ದಂತಹ ಅಂಡರ್ ವ್ಯಾಲ್ಯೂ ಕಂಪನಿಗಳಿಗೆ ಇನ್ವೆಸ್ಟ್ ಗಳನ್ನ ಮಾಡಿ ಹಣ ಗಳಿಸಕ್ಕೆ ಸ್ಟಾರ್ಟ್ ಮಾಡ್ಕೊಂತಾರೆ. ಆಮೇಲೆ ಫಿಲಿಪ್ ಫಿಶರ್ ಅವರ ಥಿಯರಿ ವ್ಯಾಲ್ಯೂ ಇರೋ ಕಂಪನಿಗಳ ಮೇಲೆ ಹಣ ಹಾಕೋದು, ಈ 2 ಸೂತ್ರಗಳನ್ನ ಅಪ್ಲೈ ಮಾಡಿಕೊಂಡು ಇವರು ಮಿಲಿಯನ್ ಗಟ್ಟಲೆ ಹಣನ ಗಳಿಸ್ತಾ ಹೋಗ್ತಾರೆ. ಹೀಗೆ ಇವರು ಬರೀ ಶೇರ್ ಮುಖಾಂತರನೇ ಟೋಟಲ್ ಕಂಟ್ರೋಲ್ ತಗೊಂಡಂತಹ ಒಂದು ಕಂಪನಿ ಅಂದ್ರೆ
ಬರ್ಕ್ಷೈರ್ ಹ್ಯಾಥವೇ ಇದರಲ್ಲಿ 1960ರಿಂದ 65 ತನಕ ಇನ್ವೆಸ್ಟ್ಮೆಂಟ್ ನ ಅಥವಾ ಶೇರ್ ಗಳನ್ನ ಪರ್ಚೇಸ್ ಮಾಡ್ತಾ ಹೋಗ್ತಾರೆ. 1969ರಲ್ಲಿ ಟೆಕ್ಸ್ಟೈಲ್ ಕಂಪನಿ ಆಗಿದ್ದಂತಹ ಬರ್ಕ್ಷೈರ್ ಹ್ಯಾಥವೇನ ಹೋಲ್ಡಿಂಗ್ ಕಂಪನಿಯಾಗಿ ಇಟ್ಕೊಂತಾರೆ. ಬೇರೆ ಬೇರೆ ರೀತಿಯ ಬಿಸ್ನೆಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡಿ ತುಂಬಾ ಶ್ರೀಮಂತ ಆಗೋಗ್ತಾರೆ. ಇವರು ಇನ್ವೆಸ್ಟ್ಮೆಂಟ್ ಮಾಡಿದ ಕೆಲವು ಕಂಪನಿಗಳು ವಾಷಿಂಗ್ಟನ್ ಪೋಸ್ಟ್, ಇನ್ಶೂರೆನ್ಸ್ ಕಂಪನಿಗಳು, ಕೋಕಾ ಕೋಲಾ, ಹೀಗೆ ಇವರು ಚಿಕ್ಕ ವಯಸ್ಸಲ್ಲಿ ಮಾಡ್ತಿದ್ದ ಬಿಸ್ನೆಸ್ ಗಳ ಪ್ರಾಡಕ್ಟ್ ಮೇಲೆ ತಾವು ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡ್ತಾರೆ. ಅದಕ್ಕೆ ಕಾರಣ ಆ ಕಂಪನಿಗಳ ಬಗ್ಗೆ ಇವರಿಗೆ ಇದ್ದಂತಹ ನಾಲೆಡ್ಜು, ಹೇಗೆ ಕಂಪನಿಯ ಪ್ರಾಡಕ್ಟ್ ಇರುತ್ತೆ, ಆ ಪ್ರಾಡಕ್ಟಿಗೆ ಕನ್ಸ್ಯೂಮರ್ನ ರೆಸ್ಪಾನ್ಸು ಹೇಗಿದೆ ಅನ್ನೋದೆಲ್ಲ ಇವರಿಗೆ ಗೊತ್ತಿರೋದ್ರಿಂದ ಅಲ್ಲಿ ಅದನ್ನ ಇನ್ವೆಸ್ಟ್ಮೆಂಟ್ ನ ಮಾಡ್ತಾರೆ. ಬಫೆಟ್ ಅವರಿಗೆ ಇವಾಗ 87 ವರ್ಷ, ಆದ್ರೂ ಇವರು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡೋಕೆನೆ ಇಷ್ಟಪಡ್ತಾರೆ. ಕೋಕಾ ಕೋಲಾದ 7% ಅಷ್ಟು ಶೇರು ಇನ್ನು ಇವರೇನೆ ಇಟ್ಕೊಂಡಿದ್ದಾರೆ, ಮಾರಾಟ ಮಾಡಿಲ್ಲ. ಇವರು ಮೊದಲೇ ತಗೊಂಡಿದ್ದ ಮನೆ ಮತ್ತೆ ಕಾರು ಇನ್ನು ಅವನ್ನೇ ಯೂಸ್ ಮಾಡ್ತಾರೆ. ಇವರೇ ಇವರ ಕಾರನ್ನ ಡ್ರೈವ್ ಸಹ ಮಾಡ್ತಾರೆ. ಇವರು ಮೊದಲು ವರ್ಕ್ ಮಾಡ್ತಿದ್ದಂತಹ ಬೆಂಚಲ್ಲೇ ಇನ್ನೂ ಸಹ ಇವರು ವರ್ಕ್ ನ ಮಾಡ್ತಾ ಇದ್ದಾರೆ. ಬಫೆಟ್ ಅವರು 2006ರಿಂದ 2008 ತನಕ ವಿಶ್ವದ ಶ್ರೀಮಂತರ ಪಟ್ಟಿಯಲ್ಲಿ ನಂಬರ್ 1 ಸ್ಥಾನದಲ್ಲಿದ್ರು. ಆ ಪಟ್ಟಿಯಿಂದ ಕೆಳಗಿಳಿಯೋಕೆ ಇವರು ಮಾಡುವಂತಹ ದಾನಗಳು ಸಹ ಒಂದು ಕಾರಣ ಅಂತಾನೆ ಹೇಳ್ಬೋದು. ಇವರು ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಿ ಎಷ್ಟು ಮುಂದಿದಾರೋ ದಾನ ಮಾಡೋದ್ರಲ್ಲೂ ಸಹ ಅಷ್ಟೇ ಮುಂದಿದ್ದಾರೆ. ಇವರು ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡೋಕೆ ಇವರು 2 ರೂಲ್ ಗಳನ್ನ ಫಾಲೋ ಮಾಡ್ತಾರೆ. ಒಂದು, ನೆವರ್ ಲೂಸ್ ದ ಮನಿ. ಎರಡನೇದು, ನೆವರ್ ಫರ್ಗೆಟ್ ದ ರೂಲ್ ನಂಬರ್ 1. ಅಂದ್ರೆ ಅವ್ರ ರೂಲ್ಸ್ ಇರೋದೇ ಹಣನ ಕಳ್ಕೋಬಾರ್ದು ಅಂತ, ಅಥವಾ ವೇಸ್ಟ್ ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡಬಾರ್ದು ಅಂತ ಹೇಳ್ಬೋದು. ವಾರೆನ್ ಬಫೆಟ್ ಅವರ ಬಗ್ಗೆ ನಿಮ್ಗೇನ್ ಅನ್ಸುತ್ತೆ ಅಂತ ಒಂದು ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ನಮ್ಮ ವಿಡಿಯೋಸ್ಗಳನ್ನ ನೋಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡೋ ಜೊತೆಗೆ ಬೆಲ್ ಐಕನ್ ಅನ್ನು ಸಹ ಪ್ರೆಸ್ ಮಾಡಿ. ಈ ವಿಡಿಯೋ ನೋಡೋಕೆ ಧನ್ಯವಾದ.